ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಮಾತಾಡ್ತದೆ, ತೋರಿಸ್ತದೆ, ಏನೆಲ್ಲ ಮಾಡ್ತದೆ, ಸಂಗ್ರಹಿಸ್ತದೆ, ನಮಗೆ ಆಗಲಾರ್ದೆಲ್ಲ ಮಾಡ್ತದೆ. ಅದು ಗಣಿತ ಪಣಿತ ಎಲ್ಲ ಮಾಡ್ತದೆ. ಒಂದು ಇಟ ಅದ, ಒಳಗೆ ಹೊಕ್ಕ ನೋಡಿದರೆ ಏನೂ ಇಲ್ಲ, ಬರೀ ಗೆರಿ ಏನು ತಲೆ ಎಂದರೆ ಇದು ಇತಿಹಾಸದಾಗ ಆಗಿತ್ತೇನು ಹೇಳಿ? ನಾವೆಲ್ಲರೂ ಇಟ್ಕೊಂಡೇವಿ, ಆದರೆ ಬಿಚ್ಚಿ ನೋಡಿಲ್ಲ. ಒಳಗೇನೂ ಇಲ್ಲ, ಅಲ್ಲೇ ಹಾಡೋದೂ ಇಲ್ಲ, ಬಾರಿಸೋದು ಇಲ್ಲ, ಏನೇನೂ ಇಲ್ಲ, ಬರೀ ಗೆರಿಗಳದಾವ ಹೇಳಿ. ಮತ್ತಲ್ಲೇನು ದೊಡ್ಡ ವಿದ್ಯುತ್ ಅದು ಸಂಗ್ರಹ ಅದ ಏನಿಲ್ಲ, ಒಂದು ಇಟ ಅದ. ಏನು ಬುದ್ಧಿ ಬಳಸಿದ ಮನುಷ್ಯ, ಏನು ಬುದ್ಧಿ ಬಳಸಿದ. ಬುದ್ಧಿ ಆಸ್ಥಿತ ಹೇಳಿ ಜನಕಾದಯ ಸಂಸಿದ್ಧಿಂ ಆಸ್ಥಿತ. ಶ್ರೇಷ್ಠವಾದ ಸಿದ್ಧಿಯನ್ನು ಪಡೆಯಬೇಕಾದರೆ ಕರ್ಮಣ ಇವಹಿ, ಬುದ್ಧಿಯನ್ನು ಬಳಸಿದರೆ ಜಗತ್ತು ಹಿಂಗ ಆಗ್ತದೆ. ಎಷ್ಟು ಕೆಲಸ ಮಾಡಿ, ಏನು ಸಾಮಾನ್ಯ ಏನು ಹೇಳಿ? ಅಷ್ಟು ಬುದ್ಧಿ ಬಳಸಿದರು. ಮನಸ್ಸು ಬಳಸೋರು ಬಂದರು, ಹೃದಯವನ್ನು ಬಳಸೋರು ಬಂದರು, ಅವರು ಸಂತರಾದರು. ಜಗತ್ತನ್ನು ಒಗ್ಗೂಡಿಸಿದರು, ಜಗತ್ತಿನಲ್ಲಿ ಶಾಂತಿ ಸಮಾಧಾನಗಳನ್ನು ಹರವಿದರು. ಸಂಸ್ಥಿತ ಹೇಳಿ ಕರ್ಮಣೈವಹಿ ಆಸ್ಥಿತ ಜನಕಾದಯ ಸಂಸಿದ್ಧಿ. ಶ್ರೇಷ್ಠವಾದ ಸಿದ್ಧಿಯನ್ನು ಸಂತರು ತಮ್ಮ ಹೃದಯ ಬಳಸಿದರು. ಬುದ್ಧ ಬಂದ ಶಾಂತಿಯನ್ನು ಹರವಿದ ಜಗತ್ತಿನಲ್ಲಿ. ಒಬ್ಬ ಮನುಷ್ಯ ಏನೂ ಮಾಡಲಿಲ್ಲ, ಆದರೆ ಶಾಂತಿಯ ಗಾಳಿಯನ್ನು ಬೀಸಿದ. ಮಾತುಗಳಲ್ಲಿ, ನೋಟದಲ್ಲಿ, ಬದುಕಿನಲ್ಲಿ ಎಲ್ಲಿ ನಡೆದ ಅಲ್ಲೆಲ್ಲ ಶಾಂತಿಯ ಸೌರಭ ಹರವಿತ್ತು. ಅಂಥ ಕೆಲಸ ಮಾಡಿದ. ಹೃದಯ ದುಡಿಸಿದ. ಬುದ್ಧಿಯನ್ನು ಬಳಸಿದರೋ ವಿಜ್ಞಾನಿಗಳು, ಹೃದಯವನ್ನು ದುಡಿಸಿದರೋ ಇವರು ಶಾಂತಿಯನ್ನು ತಂದರು, ಅವರು ಜ್ಞಾನವನ್ನು ಹರವಿದರು. ಎರಡು. ಆ ಬಳಿಕ ಒಕ್ಕಲಿಗ ಬಂದ, ಏನು ಅದ್ಭುತ ಕೆಲಸ ಮಾಡಿದ. ಕಲೆಗಾರರು ಬಂದರು, ಎಂಥ ಅದ್ಭುತ ಕಲೆಯನ್ನು ನಿರ್ಮಾಣ ಮಾಡಿದರು. ಈ ಭೂಮಿಯನ್ನು ಹದಗೊಳಿಸಿದವ ಒಕ್ಕಲಿಗ. ಕಲ್ಲುಗಳಲ್ಲಿ ಸೌಂದರ್ಯ ತುಂಬಿದವ ಶಿಲ್ಪಿ. ಎಷ್ಟು ಕೆಲಸ ಕೈಗಳೇ ಇವೇ ಕೈಗಳು. ಇನ್ನೂವರೆಗೆ ನಾವು ಹೇಳ್ಕೋತೇವೆ, ಏನು ಎಲ್ಲೋರ, ಏನು ಅಜಂತ, ಬಾದಾಮಿ ಗವಿಗಳು, ಗುಹೆಗಳು ಅಲ್ಲವೇನು? ಹಳೇಬೀಡ, ಬೇಲೂರ, ಊರಿಗೆ ಎಂಥೆಂಥ ಸುಂದರವಾದಂಥ ಗುಡಿಗಳನ್ನು ಕಟ್ಟಿದರು, ಕಟ್ಟಡಗಳನ್ನು ಕಟ್ಟಿದರು, ಕೆತ್ತಿದರು, ಮಾಡಿದರು. ಇದೆಲ್ಲ ಕೈ ಕೆಲಸ. ಆಗಲಾರ್ದವ್ರು ಬಂದು ಸುಂದರ ಮೂರ್ತಿಯನ್ನು ಒಡೆದರು, ಅದು ಕೈ ಕೆಲಸ. ಏನು ಮಾಡೋದು ಹೇಗೆ? ಹೂವನ್ನು ಬೆಳೆಸಿದವರು ಕೆಲವರು, ಹೂವನ್ನು ತುಳಿದು ಹಾಕಿದವರು ಕೆಲವರು. ಏನು ಮಾಡಬೇಕು ಅದನ್ನು ಮಾಡಬೇಕು. ಇವೆಲ್ಲ ಕಾರ್ಯಗಳು ಬಾಧಕವಾಗಿರಬಾರದು, ಅವು ಸಾಧಕವಾಗಿರಬೇಕು. ಸುಂದರ ಕಾರ್ಯಗಳನ್ನು ಮಾಡ್ಕೋತ. If a man works with his hands, he is a laborer.
A man who works with his hands is a laborer. A man who works with his hands and head is a craftsman. And a man who works with his hands, head and heart is an artist. ಎಷ್ಟು ಚಲೋ ಅದ. 3 ರೀತಿ ಕರ್ಮ ಮಾಡಕ್ಕೆ ಬರ್ತದೆ. ಬರೇ ಕೆಲಸದ ಕೈಲಿ ಕೆಲಸ ಮಾಡ್ತೇವಲ್ಲ, ನಾವು ಕಾರ್ಮಿಕರು. ಬುದ್ಧಿಯನ್ನು ಬಳಸಿ ಕೈ ಕೆಲಸ ಮಾಡ್ತೇವಲ್ಲ, ನಾವು ನುರಿತ ಕಾರ್ಮಿಕರು, ಚಲೋ ಕೆಲಸ. ಕ್ರಾಫ್ಟ್ಸ್ಮನ್ ಬಹಳ ತಜ್ಞರು, ಅವರು ಆ ಕಾರ್ಯದಲ್ಲಿ ತಜ್ಞರು. ಅಂಥ ಕ್ರಾಫ್ಟ್ಸ್ಮನ್ ಆಗ್ತೇವೆ. ಒಂದು ವೇಳೆ ಕೈಯ, ತಲೆ, ಹೃದಯ 3 ಬಳಸಿಬಿಟ್ರೆ ಅವನೇ ಶ್ರೇಷ್ಠ ಕಲೆಗಾರ. ನಮ್ಮ ಜೀವನ ಕಲೆಗಾರ ಜೀವನ. ಮನೆಯೊಳಗದ ಅಲ್ಲ, ಏನು ಇದು ಅನಿವಾರ್ಯ ಅಂತ ಕಸ ಹೊಡೆದೇವಿ, ಲೇಬರರ್. ಅದನ್ನೇ ಬುದ್ಧಿ ಬಳಸಿ ಚೆನ್ನಾಗಿ ಎಲ್ಲೆಲ್ಲಿ ಏನೂ ಇರದಂಗೆ ಸ್ವಚ್ಛ ಮಾಡಿದೇವಿ, ಅವಾಗ ಕ್ರಾಫ್ಟ್ಸ್ಮನ್. ಮತ್ತು ಪ್ರೇಮದಿಂದ ಮಾಡಿದೇವಿ, ಅದೇ ಆರ್ಟಿಸ್ಟ್. ಈಗದಾರಲ್ಲ, ಒಂದು ಮನೆಗೆ, ದೊಡ್ಡವ್ರ ಮನೆಗೆ ಆಳ ಬರ್ತಾರೆ, ಒಬ್ಬ ಮಹಿಳೆ ಬರ್ತಾಳೆ. ಆಕೆ ಬಂದು ಎಲ್ಲವನ್ನ ಸ್ವಚ್ಛ ಮಾಡಿ ಹೋಗ್ತಾಳೆ, ಬಹಳ ಸ್ವಚ್ಛ ಮಾಡ್ತಾಳೆ. ಅದು ಕೆಲಸ ಅಷ್ಟೆ, ಅದು ಕೆಲಸ. ಮನೆಯವರು ಮಾಡ್ತಾರೆ. ಮನೆಯವರು ಮಾಡಿದರೆ ಬಹಳ ಪ್ರೇಮದಿಂದ ಎಲ್ಲ ಮಾಡಿ ಮಡಿಚಿಡೋದು, ಹುಡುಗೋದು, ಮಾಡೋದು ಚಲೋ ಮಾಡಿರ್ತಾರೆ. ಯಾಕೆ? ನಮ್ಮ ಮನೆ, ನಮ್ಮ ಜನ, ನಮ್ಮ ಮನೆಯೊಳಗೆ ಸ್ವಚ್ಛ ಇರಬೇಕು, ಸುಂದರ ಇರಬೇಕು ಅನ್ನುವ ಪ್ರೇಮದಿಂದ ಮಾಡ್ತಾರಲ್ಲ, ಆ ಕೆಲಸ ಆರ್ಟಿಸ್ಟ್ ಕೆಲಸ. ಅಂದರೆ ನಮ್ಮ ಕಾರ್ಯಗಳಲ್ಲಿ ನಮ್ಮ ಹೃದಯ ಇಡಬೇಕು, ತಲೆ ಇಡಬೇಕು, ಕೈಗಳನ್ನು ಇಡಬೇಕು. ಆವಾಗ ಒಂದು ಬದುಕ ಅದು ಕಲಾತ್ಮಕ ಬದುಕವಾಗಿ ಮಾರ್ಪಡ್ತದೆ. ಹಂಗೆ ಮನುಷ್ಯ ಬಾಳಬೇಕು ಅಂತ ಪಾಶ್ಚಿಮಾತ್ಯರ ಒಬ್ಬ ಬಹಳ ದೊಡ್ಡ ಮನುಷ್ಯ ಈ ಮಾತನ್ನು ಹೇಳ್ದ. ಎ ಮ್ಯಾನ್ ಹೂ ವರ್ಕ್ಸ್ ವಿತ್ ಹಿಸ್ ಹ್ಯಾಂಡ್ಸ್ ಈಸ್ ಎ ಲೇಬರರ್. If he works with his hands and head, he is a craftsman. ಮತ್ತು ಅದರಾಗ ಹೃದಯ ಕೂಡ್ತು ಅಂದ್ರೆ ಆರ್ಟಿಸ್ಟ್. ನಾವು ಹೆಂಗಿರಬೇಕು ಅಂದರೆ ನಮ್ಮ ಬದುಕ ಕಲಾತ್ಮಕವಾಗಿರಬೇಕು. ಏನೇ ಮಾಡಲಿ, ಮನೆಯೊಳಗಿರಲಿ ಹೊರಗಿರಲಿ, ಏನು ಕೆಲಸ ಮಾಡ್ತೇವೆ ಆ ಕೆಲಸದಲ್ಲಿ ಸೌಂದರ್ಯ ಇರಬೇಕು. ಆ ಕೆಲಸ ನಮಗೆ ಅತ್ಯಂತ ಸಂತೋಷ ಕೊಡಬೇಕು. ಹಂಗೆ ಕೆಲಸ ಮಾಡೋದು ಯಾವುದೇ ಇರಲಿ, ಅದು ಅಂಥ ಸುಂದರ ಕಾರ್ಯಗಳ ಮೂಲಕ ಬದುಕಿನ ಬೆಲೆ ಹೆಚ್ಚುತ್ತದೆ. ಬದುಕು ಬರೀ ದೇಹದಿಂದ ಆಗೋದಿಲ್ಲ, ದೈಹಿಕ, ಮಾನಸಿಕ, ಬೌದ್ಧಿಕ ಕರ್ಮಗಳಿಂದ ಬದುಕಿನ ಬೆಲೆ ಹೆಚ್ಚುತ್ತದ. ನಾವಂತೇವಲ್ಲ ಮಹಾತ್ಮರು ಅಂತ ಕರೀತೇವೆ. ಮಹಾತ್ಮರಂದ್ರೆ ಯಾರು? ಅವರಿಗೂ 2 ಕೈ ಇರ್ತಾವ, ಅವರಿಗೂ ಒಂದು ತಲೆ ಇರ್ತದೆ, ಅವರಿಗೂ ಒಂದು ಎದೆ ಇರ್ತದೆ. ಇಲ್ಲೇನು ನಮಗೆ ಹೆಂಗದ ಹಂಗೆ ಇನ್ನ ನಮಗಿಂತ ಸ್ವಲ್ಪ ಕಡಿಮೆನೇ ಇರ್ತಾವೆ. ಅವ್ರಿಗೆ ನಾವು ಮಹಾತ್ಮ ಅಂತ ಕರಿತೇವೆ. ಯಾಕೆ ಅಂದರೆ 3 ಚೆನ್ನಾಗಿ ಬಳಸ್ತಾರೆ, ಎಲ್ಲವನ್ನು ಸುಂದರವಾಗಿ ಬಳಸ್ತಾರೆ. ಯಾವುದೇ ಕೆಲಸ ಮಾಡಲಿ ಆನಂದವಾಗಿ ಮಾಡೋದು.
ಹಾಗೆ ಮಾಡ್ತಾ ಇದ್ದರೆ ಜಗತ್ತು ಸುಂದರ ಆಗ್ತದೆ. ಲೋಕ ಸಂಗ್ರಹ, ಆವಾಗ ಜಗತ್ತು ನಲಿತದೆ, ಜಗತ್ತು ಸ್ವರ್ಗವಾಗ್ತದೆ. ಕರ್ಮಗಳಿಂದಲೇ ಆಗೋದದು. ಅದು ಜೀವ. ನಿಯತಂ ಕುರು ಕರ್ಮತ್ವಂ ಕರ್ಮಜಾಯೋ ಹ್ಯಕರ್ಮಣ. ಶರೀರ ಯಾತ್ರಾ ಅಪಿಚಿತೆ ಅಪಿಚತೆ ನ ಪ್ರಸಿದ್ಧೇದ ಕರ್ಮಣಃ. ನೋಡು, ನಿನ್ನ ದೇಹ ಬದುಕಬೇಕಾದರೂ ಚಲೋ ಕೆಲಸ ಮಾಡು. ನಿನ್ನ ಮನಸ್ಸು ಹದಗೊಳ್ಳಬೇಕಾದ್ರೆ ಒಳ್ಳೆಯ ಕಾರ್ಯಗಳನ್ನು ಮಾಡು. ನಿನ್ನ ಬುದ್ಧಿ ತೇಜಸ್ವಿಯಾಗಬೇಕಾಗಿದ್ದರೆ ಒಳ್ಳೆಯ ಕಾರ್ಯಗಳನ್ನು ಮಾಡು. ವರ್ಕ್ ವರ್ಕ್ ವರ್ಕ್. ಬಹಳ ಚಂದದ ಇದು. ಫೋರ್ಡ್ ಅಂತಿದ್ರು. ಫೋರ್ಡಿಗೇನು ಫೋರ್ಡ್ ಇವು ಬಂದಾವಲ್ಲ, ಕಾರ್ ಗಾಡಿಗಳಿದ್ವಲ್ಲ, ಮೊದಲನೇ ಮನುಷ್ಯ ಆತ. ಅದನ್ನು ನಿರ್ಮಾಣ ಮಾಡಿ ಜಗತ್ತಿನಲ್ಲಿ ಹರವಿದ. ಆತನಿಗೆ ಪ್ರಶ್ನೆ ಕೇಳ್ತಾರೆ. ಒಬ್ಬ ಯುವಕ, ನಾನು ಶ್ರೀಮಂತ ಆಗಬೇಕು, ಏನು ಮಾಡಬೇಕು? ವರ್ಕ್. ನಾನು ಪ್ರಸಿದ್ಧನಾಗಬೇಕು, ಏನು ಮಾಡಬೇಕು? ವರ್ಕ್. ಹೆಂಗೆ ಹೇಳ್ತಾರೆ ಅವರು? ನಾನು ಆನಂದವಾಗಿ ಆ ಬಳಿಕ ಬಾಳಬೇಕು, ಏನು ಮಾಡಬೇಕು? ವರ್ಕ್. ಇವ 4 ಅಕ್ಷರ. ಇಲ್ಲೇನು ಕನ್ನಡದಾಗ 2 ಅಕ್ಷರ, ಇಂಗ್ಲೀಷ್ದಾಗ 4 ಅಕ್ಷರ. ಇವ 4 ಅಕ್ಷರ. ಏನು ಮಾಡಬೇಕಂತೇವಿ ಎಲ್ಲದಕ್ಕೂ ಉತ್ತರ ಇದು ಒಂದೇ. ಏನಾದರೂ ನಾವು ಮಾಡಬೇಕು, ಆಗಬೇಕು ಅಂತ ಜಗತ್ತಿನಲ್ಲಿ ಇದ್ದರೆ ಏನು ಮಾಡೋದು? ವರ್ಕ್ ವರ್ಕ್ ಆ್ಯಂಡ್ ವರ್ಕ್. ಮಾಡು ಮಾಡು ಮಾಡು, ಎಲ್ಲವನ್ನ ಮಾಡು. ಜಗತ್ತು ಅದ್ಭುತ ಆಗ್ತದೆ. ಯಾಕೆ ಮಾಡಬೇಕು ಅಂದರೆ ದೇವನೇ ಮಾಡಕತ್ಯಾನ, ಇನ್ನು ನಮಗೇನು ಬಿಡುವ? ದೇವರು ಏನು ಮಾಡ್ತಾ ಇದ್ದಾನ? ಕೆಲಸ ಮಾಡ್ಕೋತ. ಒಬ್ಬ ಉಪವಾಸ ಕುಂತ, ನಾನು ದೇವರು ಭೇಟಿ ಆಗೋ ತಕ ಹೇಳೋದಿಲ್ಲ ಅಂತ ಕುಂತ. ಉಪವಾಸ. ಅವಾಗ 1 ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಹೋಯ್ತು, 4 ದಿವಸ ಹೋಯ್ತು. ಹೇಳಕ್ಕೂ ಬರೋಲ್ದು, ಕುಂಡ್ರಾಕು ಬರೋಲ್ದು. ದೇವರಂತೂ ಬರವಲ್ಲ. ಮುಂದೆ ಮತ್ತೆ ಹೋಯ್ತು, ಇನ್ನೇನು ಪ್ರಾಣ ಬಿಡ್ತಾನ ಅನ್ನುವಾಗ ದೇವರು ಬಂದ. ಆವಾಗ ಕೇಳ್ದ, ಯಾಕೆ ಕೂತಿ ಅಂತ ಕೇಳ್ದ. ಅದೇ ನೀ ಭೇಟಿ ಆಗ್ಬೇಕು. ನನ್ನ ಖಾಲಿ ಅದ, ಜಗತ್ತಿನಾಗ ಕೆಲಸ ಅದ ನನಗೆ. ನೀ ಬರೀ ಕುಂತು ಭೇಟಿ ಆಗೋ ಅಂದ್ರೆ ಎದಕ್ಕೆ ಭೇಟಿ ಆಗ್ಬೇಕು? ಸುಮ್ಮನೆ ಕೆಲಸ ಮಾಡ್ಕೋತಿರು, ಕೆಲಸ ಮಾಡೋದ್ರಾಗ ನಾ ಭೇಟಿ ಆಗ್ತೇನೆ. ಇದೆಲ್ಲ ಬಿಡು. ನನಗೆ ಎಷ್ಟು ಕೆಲಸ ಅದಾವ ಗೊತ್ತೇನು? 1 ಸೆಕೆಂಡ್ ಅಲಗಾಡಿದರೆ ಜಗತ್ ನಾಶ ಆಗ್ತದೆ. ಇಷ್ಟು ಕೆಲಸಗಳು. ದೇವರಂದ್ರೆ ಕೆಲಸ ಮಾಡಾವ. ಎಲ್ಲರೂ ಅನ್ನೋದಿಲ್ಲೇನು? ದೇವರೇ ನಮ್ಮ ಹೊಲ ಬೆಳೆಯಂಗೆ ಮಾಡು. ಒಂದೇ ಬೆಳೆಯೋದನ್ನು ಇಡೀ ಹಿಂದೂಸ್ತಾನ್ ತುಂಬ ಬೆಳಿಬೇಕಾಗುತ್ತೆ. ಅವ ಬಂದು ಇವ್ರು ಹೊಲದಾಗ ಬೆಳಿಬೇಕ. ಅವ ಅಂತಾನಲ್ಲೋ, ಇಡೀ ಜಗತ್ತೆಲ್ಲ ನಾನೇ ಬೆಳೆಯೋದು. ನನಗೇನು ಬೇಕು ಅದನ್ನು ಬೆಳೆಸ್ತಾ ಇರ್ತೇನೆ, ನಿನಗೇನು ಬೇಕು ಅದನ್ನು ಬೆಳಕೋ. ಒಂದ ಭೂಮಿ, ಲಕ್ಷ ಕೋಟಿ ಭೂಮಿಗಳದಾವ. ಎಲ್ಲ ಕಡೆ ನಂದ ಕೆಲಸ ನಡೆಯೋದು. ಈ ಸೂರ್ಯಾಪರೆ ಅದಾರಲ್ಲ, ಯಾವಾಗ ಆರ್ತಾರೆ ಹೇಳಕ್ಕೆ ಬರೋದಿಲ್ಲ. ಅದನ್ನು ಎಣ್ಣೆ ಹಾಕಿ ಮಸ್ತಾಗಿ ಇಡಬೇಕಾಗ್ತದೆ. ನಾನೇ ಇಷ್ಟು ಕೆಲಸ ಮಾಡಾಗ
ನೀನು ಬರೀ ಸುಮ್ಮನೆ ಕೂತ್ಕೊಂಡು ಬಾ 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 ಅಂದರೆ ಎದಕ್ಕೆ ಬರಬೇಕು? ಅದಕ್ಕೆ ನೀವು ಬೇಕಾದಷ್ಟು ಪ್ರಾರ್ಥನಾ ಮಾಡ್ರಿ, ಏನು ಮಾಡ್ರಿ, ಅವ ಹೇಳ್ತಾನೆ ಏನು ಬರುವುದಿಲ್ಲಪ್ಪ. ನಿಮ್ಮ ಒಬ್ಬರು ಸಲುವಾಗಿ ಮುಂದೆ ಬಂದರೆ ಏನು ಮಾಡೋದದ? ಈಗ ನಾ ಬಂದೆ ಅಂತ ಹೇಳಕತ್ತಾನ ಅವನಿಗೆ, ನೀ ಉಪವಾಸ ಕುಂತಿ ಬಂದೆ, ಇನ್ನು ಮುಂದೆ ಏನು ಮಾಡೋದು ಅಂತ ಹೇಳು. ಇನ್ನು ಮುಂದೆ ಏನು? ನೀವು ಉಣ್ಣಕ್ಕೆ ಹೋಗ್ಬೇಕು, ನಾ ಕೆಲಸಕ್ಕೆ ಹೋಗ್ಬೇಕು ಅಷ್ಟೇ. ಮತ್ತು ಇನ್ನೊಂದು 10 ನಿಮಿಷ ನಿಂತ್ರೆ ನಿನಗೂ ತ್ರಾಸ. ಅವ ಹಂಗ ನಿಂತು ಬಿಟ್ರೆ ಇವನ ಗತಿ ಏನು? ನಿನ್ನ ಕಡೆಯಿಂದ ಹೋಗುವ ಅನ್ಸ್ಕೊಳ್ಳೋಕ್ಕಿಂತ ಮೊದಲೇ ನಾ ಹೋಗ್ತೀನಿ ಅಂದ. ಈಗ ನಿಮ್ಮ ಮನ್ಯಾಗ ದೇವ್ರು ಬಂದು ಇಳ್ದ ಅಂತ ತಿಳ್ಕೊಳ್ಳಿ, ಏನು ಮಾಡೋರು? ಏನು ಮಾಡ್ತೀರಿ? ನಮಸ್ಕಾರ ಮಾಡ್ತೀರಿ. ಮುಂದೆ ಏನು ಮಾಡೋರು? ಭಾಳ ಆದರೆ ಊಟಕ್ಕೆ ಕೊಡ್ತೀರಿ. ಆಯಿತು, ಊಟ ಆಯಿತು. ಮುಂದೆ ಅದಕ್ಕೆ ದೇವರು ಬಹಳ ಮುಂದಿಂದ ವಿಚಾರ ಮಾಡಿ ಹಿಂಗೆ ಮುಂದೆ ನಮ್ಮನ್ನು ಹೊರಗೆ ಕಳಿಸೋರದಾರ. ಅದಕ್ಕೆ ಒಳಗೆ ಹೋಗದೇ ಇದ್ರೆ ಮುಗಿದ ಹೋಯ್ತಲ್ಲ, ಆರಾಮಿರ್ತೀವಿ. ಹಂಗೆ ಕರೆದವ್ರ ಹತ್ರ ಹೋಗಕ್ಕೆ ಹೋದ್ರೆ ಜಗತ್ತು ಹೆಂಗೆ ನಡೀತದ? ನಿನ್ನ ಕೆಲಸ ನೀ ಮಾಡು, ನನ್ನ ಕೆಲಸ ನಾ ಮಾಡ್ತೇನೆ. ಕೆಲಸ ಮಾಡ್ಕೋತಿದ್ರೆ ನೀ ನನ್ನ ಸಮೀಪನ ಇರ್ತೀಯೋ? ನಿನ್ನ ಸಮೀಪ ನಾ ಇರ್ತೆ. ಮಾಡು, ದುಡಿ, ಕೆಲಸ ಮಾಡು, ಅದ್ಭುತ ಜೀವನ ಕಟ್ಟಿಕೋ. ಬದುಕಂದರೆ ಕೆಲಸ. ಮತ್ತು ಕೆಲಸ ಹೆಂಗೆ ಮಾಡಬೇಕು? ಒಂದಿಷ್ಟು ನಕ್ಕೋತ ಮಾಡಿ, ಕೆಟ್ಟ ಗಂಟು ಮುಖ ಹಾಕ್ಕೊಂಡು ಕೆಲಸ ಮಾಡಬೇಡ. ಮತ್ತು ಹಂಗೆ ಮಾಡೋದಿದ್ರು ಸುಮ್ಮನೆ ಬಿಟ್ಟು ಬಿಡೋ ಚಲೋ. ರೊಟ್ಟಿ ಬಡಿಯೋದು ಕೆಟ್ಟ ತಾಪ್ ಮಾಡ್ಕೊಂಡು ಬಡ್ಕೋತ ಇದ್ರೆ ಎಲ್ಲ ಸಿಟ್ಟು ತಂದು ಆ ರೊಟ್ಟಿ ಹೀಗಾಗತ್ತೆ. ಯಾಕೋ ಬಹಳ ಜೋರು ನಡೆದಾವಲ್ಲ ರೊಟ್ಟಿ ಅಂತ ಹೊರಗೆ. ಅದು ಮನಿ ಮಾಲೀಕಗೆ ಗೊತ್ತ ಯಾಕೆ ಜೋರು ನಡೆದಾವ. ಹಿಂಗೆ ಎಲ್ಲರೇ ಆಗ್ತದೆ. ನಕ್ಕೋತ ರೊಟ್ಟಿ ಮಾಡಿ, ಆ ರೊಟ್ಟಿಯ ರುಚಿ ಅಲ್ಲ, ಆ ನಗುವಿನ ರುಚಿ ಅದ ಅಲ್ಲ, ಅದು ಆಹಾರದಲ್ಲಿ ಬೆರೀತದೆ. ಯಾವುದೇ ಕೆಲಸ ಮಾಡಿ, ಒಕ್ಕಲತನ ಮಾಡಿದರು ಆನಂದವಾಗಿ ಹಾಡ್ಕೋತ. ಹಿಂದಿನವರು ಮಾಡಿಲ್ಲೇನು? ಎಲ್ಲದಕ್ಕೂ ಹಾಡ್ಕೋತ ಹೊಂಟ್ರು. ದನ ತಗೊಂಡು ಹೊಂಟು ಕೂಡಲೇ ಹಾಡಕ್ಕೆ ಶುರು. ಅಲ್ಲಿ ಹೋಗಿ ಕೆಲಸ ಮಾಡಾಗ ಹರಗಾಗಿ ಹಾಡೋದು, ಬಿತ್ತಾಗ ಹಾಡೋದು, ಬೆಳೆ ಬಂತಂದ್ರೆ ಹಾಡೋದು, ರಾಶಿ ಮಾಡಾಗ ಹಾಡೋರು, ಮತ್ತು ಮನೆಗೆ ತರಾಗ ಹಾಡೋರು, ಮನೆಯಾಗಿ ಇವರು ಬೀಸ್ಕೋತ ಹಾಡೋರು. ಜೀವನೆಲ್ಲ ಹಾಡ ಮಾಡಿದ್ರು. ಅದೇ ಕರ್ಮಯೋಗ. ಹಾಗ ಮಾಡಿ. ಒಕ್ಕಲಿಗೆ ಆಯಿತು, ವ್ಯಾಪಾರಿ ಆನಂದವಾಗಿರಬೇಕು. ಒಬ್ಬ ಗಿರಾಕಿ ಬಂದ ಅಂದರೆ ಸಂತೋಷ ಇರಬೇಕು ಮುಖದ ಮೇಲೆ. ಮಾತಾಡಿದರೆ ಅವ ಗಿರಾಕಿ ಹಿಂಗೆ ತಗೊಂಡು ಹೋಗಿರ್ಬೇಕು. ಹಂಗೆ ಸಂತೋಷ ವ್ಯಕ್ತ ಮಾಡ್ಕೋತ ನಿನ್ನ ಕೆಲಸ ನೀ ಮಾಡು. ಅದೇ ಈ ಜಗತ್ತನ್ನು ಸುಂದರ ಮಾಡ್ತದೆ. ಲೋಕ ಸಂಗ್ರಹ ಅದು ಜನರ ಪ್ರೇಮವನ್ನೂ ಗಳಿಸ್ತದೆ, ನಿನ್ನನ್ನು ಶ್ರೀಮಂತನನ್ನೂ ಮಾಡ್ತದೆ. ಎಲ್ಲ ರೀತಿಯಿಂದ ಕೆಲಸ ಮಾಡು ಮನುಷ್ಯನೇ. ಅದು ದೇವರ ಕೆಲಸ. ಯಾಕೆ? ದೇವರೇ ಕೆಲಸ. ಕಾರ್ಯದ ರೂಪದಲ್ಲಿ ದೇವನ ಅಭಿವ್ಯಕ್ತಿಯಾಗ್ತಾ ಇರ್ತದೆ ಜಗತ್ತಿನಲ್ಲಿ. ಅಂಥ ಕಾರ್ಯಗಳನ್ನು ನಾವು ಮಾಡ್ಕೋತಿರೋದು. ಮತ್ತು ಎಲ್ಲ ಕಾರ್ಯಗಳು ಅಲ್ಲ, ಕೆಲವು ಕಾರ್ಯಗಳು ಧರ್ಮ ಕಾರ್ಯಗಳು, ಕೆಲವು ಜ್ಞಾನದ ಕಾರ್ಯಗಳು, ಕೆಲವು ಸಹಜ ಕಾರ್ಯಗಳಲ್ಲಿ ಬಹಳಷ್ಟು ಪ್ರಕಾರಗಳು. ಮಾಡಬೇಕು ಮನುಷ್ಯನೇ. ಚಲೋ ಧರ್ಮ ಕಾರ್ಯ ಅಂದರೆ ತನಗೂ ಒಳ್ಳೆಯದಾಗಬೇಕು, ಇನ್ನೊಬ್ಬರಿಗೂ ಒಳ್ಳೆಯದಾಗಬೇಕು. ಅಂಥ ಕೆಲಸ ಮಾಡಿದರೆ ಧರ್ಮ ಕಾರ್ಯ. ತನಗೂ ಒಳ್ಳೆಯದಾಗಬೇಕು, ನನಗೂ ಸಂತೋಷ,
ಇನ್ನೊಬ್ಬರಿಗೂ ಸಂತೋಷ ಆಗಬೇಕು, ಹಂಗೆ ಕೆಲಸ ಮಾಡೋದು, ಹಾಗೆ ಚೆಂದಾಗಿ ಮಾಡೋದು. ಈಗೆಲ್ಲ ಕಸ ಹೊಡೆದಾರಲ್ಲ, ಇದನ್ನೆಲ್ಲ ಇಷ್ಟು ಮೈದಾನ ಹೊಡೆದಾರ, ಕಸ ಹೊಡೆದವರು ಅವ್ರಿಗೂ ಉಪಯೋಗ ಆಗ್ತದೆ, ಚಲೋ ಸ್ವಚ್ಛ ನೋಡಲಿಕ್ಕೆ ಕೂಡಲಿಕ್ಕೆ. ತಾವೆಲ್ಲ ಬರ್ತೀರೆಲ್ಲ, ನಿಮಗೂ ಸಂತೋಷ ಆಗ್ತದೆ, ನೆಲದ ಮ್ಯಾಗ ಕೂಡಬೇಕು ಅನ್ನಿಸ್ತದೆ. ಇಲ್ಲದಿದ್ರೆ ಹೊಲಸಿತ್ತಂದ್ರೆ ಕೂಡೋರು ಯಾರು ಹೇಳಿ? ಏನು ಮಾಡ್ಯಾರ, ಯಾರ ಕಸ ಹೊಡೆದಾರ ಅವರು ಅದ್ಭುತ ಕೆಲಸ ಮಾಡ್ಯಾರ. ಇಷ್ಟು ಜನರಿಗೆ ಸಂತೋಷ ಕೊಟ್ಟಾರಲ್ಲ ಗೊತ್ತಾಗದೆ. ಇದು ಕೆಲಸ. ಚಲೋ ಸುಂದರ ಕೆಲಸಗಳನ್ನು ಮಾಡೋದು. ಮನೆ ಮುಂದೆ ನಿಂತು ನೋಡಿದರೆ ಮನೆ ಒಳಗೆ ಒಂದು ಕ್ಷಣ ಹೋಗಬೇಕನ್ನಿಸ್ಬೇಕು, ಅಷ್ಟು ಸುಂದರವಾದ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಅವರು. ಆಗ ದುಡಿಮೆ. ಮತ್ತು ರಿಟೈರ್ಡ್ ಅಂತದಾರ, ಗೊತ್ತದಲ್ಲಿ ರಿಟೈರ್, ಎಷ್ಟು ಚಲೋ ಶಬ್ದ ಅದ. ಟಯರ್ಡ್ ಅಂದ್ರೆ ಸೋತವ್ರು, ಪೂರ್ಣ ದಣದ ನೆಲ ಹಿಡಿದವ್ರು. ರಿಟೈರ್ಡ್ ಬರೀ ಒಂದು ದಿವಸ ಅಲ್ಲ, ಮತ್ತು ನಾಳೆಯೂ ಹಂಗೆ, ನಾಡ್ದು ಹಂಗೆ, ಆಚೆ ನಡೆದ ಹಂಗೆ, ಇನ್ನೇನು ಮ್ಯಾಲೆ ಹೇಳೋರ ಅಲ್ಲ ಅಂತ ಅದನ್ನು ತಂದರು. ನಿವೃತ್ತ. ಇಲ್ಲಿ ಹಂಗಲ್ಲ, ಅಧ್ಯಾತ್ಮದಲ್ಲಿ ಹಂಗಲ್ಲ, ನಿವೃತ್ತಿ ಅನ್ನೋದು ಇಲ್ಲ. ನಿವೃತ್ತಿ ಇಲ್ಲ, ಮಾಡ್ಕೋತಿರೋದು. ಬದುಕಬೇಕಲ್ಲ, ಬದುಕಿಗೆ ನಿವೃತ್ತಿ ಇರ್ತದೆ, ಕೆಲಸಕ್ಕೆ ನಿವೃತ್ತಿ ಇರ್ತದೆ, ಬದುಕಿಗೆ ನಿವೃತ್ತಿ ಇರೋದಿಲ್ಲ. ಐ ಹ್ಯಾವ್ ಟು ಲಿವ್ ಟಿಲ್ ದ ಎಂಡ್ ಆಫ್ ಮೈ ಲೈಫ್. ಹೌದಲ್ಲ? ಇರೋ ತಕ ನಾನು ಬದುಕೋ ತಕ ಇರೋ ತಕ ಕೆಲಸ ಮಾಡೋದದ, ಕೆಲಸ ಮಾಡೋ ತಕ ಬದುಕೋದದ. ಹಂಗೆ ಬದುಕಬೇಕು ಈ ಜಗತ್ತಿನಾಗ. ರಿಟೈರ್ಡ್ ಇಲ್ಲ, ಸುಮ್ಮನೆ ಅಲ್ಲಿ ಬಿಟ್ಟೇವಿ, ಇನ್ನು ಬೇರೆ ಕೆಲಸ ಮಾಡೋದು. ಏನೇನು ಸಾಧ್ಯವೋ, ಎಷ್ಟು ಸಾಧ್ಯವೋ ಆಯಾ ವಯಸ್ಸಿಗೆ ಅಷ್ಟು ಚಲೋ ಕೆಲಸ ಮಾಡ್ಕೋತಿರೋ. ಬನ್ನಿ ನಾಳೆ. ನಮಸ್ಕಾರ.